ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಹೇಳಿ. ನಾನು ಬಡ್ತಿ ಶಿಕ್ಷಕರ ಪ್ರೌಢಶಾಲೆಯ ಒಂದು ಜಿಲ್ಲಾಧ್ಯಕ್ಷರ ಜಿಲ್ಲೆಯಲ್ಲಿ ಒಂದು ಕಾರ್ಯನಿರ್ವಹಿಸುತ್ತಿದ್ದು, ಇವತ್ತು ನಮಗೆ ಜಿಲ್ಲಾಧ್ಯಕ್ಷರು ಒಂದು ಸಭೆ ಕರೆದಿದ್ದಾರೆ. ತಮ್ಮ ಒಂದು ಗುಪ್ತವಾದ ವಿಷಯವನ್ನು ನಾನು ಹಂಚಿಕೊಳ್ಳಲು ಇಷ್ಟಪಡ್ತಿದ್ದೀನಿ ಸರ್. ನನ್ನ ಒಂದು ಚಾನಲ್ ಹೆಸರು ಚಂದ್ರಕಲಾ ಟೀಚರ್ ಅಂತ. ಆ ಚಾನಲ್ಗೆ ತಮ್ಮಿಬ್ಬರಿಗೂ ಸ್ವಾಗತ ಸರ್. ತಮ್ಮ ಪರಿಚಯ, ತಮ್ಮ ಈ ಒಂದು ಬಡ್ತಿ ಶಿಕ್ಷಕರ ಹುದ್ದೆ ಜಿಲ್ಲಾಧ್ಯಕ್ಷರಾಗಿ ಮತ್ತು ರಾಜ್ಯ ಕಾರ್ಯದರ್ಶಿಗಳಾಗಿ ಏನನ್ನು ಮಾಡಕ್ಕೆ ಹೊಂದಿದೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ರಿ. ಮತ್ತು ನಿಮ್ಮ ಈ ಸಂಘದ ಉದ್ದೇಶ ಮತ್ತು ಕೆಲಸ ಕಾರ್ಯಗಳ ಬಗ್ಗೆ ಒಂದಿಷ್ಟು ನಮ್ಮ ಶಿಕ್ಷಕರಿಗೆ ಮಾಹಿತಿ ಕೊಡಿ ಸರ್. ತಮ್ಮ ಪರಿಚಯದಲ್ಲಿ. ನನ್ನ ಹೆಸರು ವೆಂಕಟೇಶ್ ಚಿನ್ನೂರು ಅಂತೇಳಿ. ನಾನು ಸರ್ಕಾರಿ ಪ್ರೌಢಶಾಲೆ ಹೊನಗುಂಟದಲ್ಲಿ ಚಿತ್ತಾಪುರ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಈ ಒಂದು ಪ್ರೌಢಶಾಲೆ ಶಿಕ್ಷಕರಾಗಿ ಹುದ್ದೆಗೆ 2020 ಸಾಲಿನಲ್ಲಿ ನಾನು ಬಂದು ಪ್ರೌಢಶಾಲಾ ಶಿಕ್ಷಕನಾಗಿ ಹಾಜರಾಗಿದ್ದೀನಿ. ಅದಾದ ನಂತರ ನನ್ನ ವೃತ್ತಿ ಜೀವನದಲ್ಲಿ ಈ ಒಂದು ಸರ್ಕಾರಿ ಬಡ್ತಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಒಂದು ತಾಲೂಕು ಅಧ್ಯಕ್ಷನಾಗಿ ಉಳ್ಕೊಂಡು ಇಲ್ಲಿವರೆಗೂ ನಾನು ಸಕ್ರಿಯವಾಗಿ ಸಂಘದಲ್ಲಿ ಕಾರ್ಯನಿರ್ವಹಿಸಿ ಇವತ್ತು ರಾಜ್ಯ ಬಡ್ತಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘ ರಾಜ್ಯ ಸಂಘದ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಜಿಲ್ಲೆಯ ಒಂದು ಜಿಲ್ಲಾಧ್ಯಕ್ಷನಾಗಿ ಕೂಡ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಒಟ್ಟಾರೆ ಹೇಳಬೇಕು ಅಂತಂದರೆ ಈಗಾಗಲೇ ಸುಮಾರು 14 ವರ್ಷಗಳಿಂದ ನಮ್ಮ ಬಡ್ತಿ ಶಿಕ್ಷಕರ ಒಂದು ಬೇಡಿಕೆ ಆಗಿರ್ತಕ್ಕಂಥ ಏನು ಕಾಲಮಿತಿ ವೇತನ ಬಡ್ತಿ ಟೈಮರ್ಡ್ ಅಂತಕ್ಕಂಥದ್ದು ತುಂಬ ಮುಖ್ಯ ಆಗಿದೆ. ಯಾಕಂದರೆ ಪ್ರಾಥಮಿಕ ಶಾಲೆಯಲ್ಲಿ ಅನೇಕ ವರ್ಷಗಳಾಗಿ ಕೆಲಸ ಮಾಡಿ ನಾವು ಪ್ರೌಢಶಾಲೆ ಒಂದು ಹುದ್ದೆಗೆ ಬಂದಾಗ ಈ ಹಿಂದಿನ ಸೇವಾವಧಿಯನ್ನು ಪರಿಗಣಿಸದೆ ನಾವು ಆರ್ಥಿಕ ನಷ್ಟವನ್ನು ತುಂಬ ನಾವು ಅನುಭವಿಸ್ತಾ ಇದ್ದೀವಿ. ಇದು ಈಗಾಗಲೇ ಸಾಕಷ್ಟು ಜನ ಶಿಕ್ಷಕರು ಅನುಭವಿಸಿದ್ದಾರೆ. ಎಷ್ಟೋ ಜನ ಶಿಕ್ಷಕರು ನಿವೃತ್ತಿ ಹೊಂದಿದ್ದಾರೆ ಮತ್ತು ನಿವೃತ್ತಿ ಹಂಚಿನಲ್ಲಿದ್ದಾರೆ. ಒಟ್ಟಾರೆ ನಮ್ಮ ಉದ್ದೇಶ ಏನಂತಂದರೆ ಈ ರಾಜ್ಯದ ಬಡ್ತಿ ಶಿಕ್ಷಕರಿಗೆ ಒಂದು ನ್ಯಾಯ ಕೊಡಿಸಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಪ್ರತಿ ಒಂದು ಹೋರಾಟಕ್ಕೂ ನಾವೆಲ್ಲ ಸನ್ನದ್ಧರಾಗಬೇಕಾಗಿದೆ. ಈಗಾಗಲೇ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಯಲ್ಲಪ್ಪ ಗೌಡರು ಇವತ್ತಿನ ದಿನ ಈ ರಾಜ್ಯದ ಸಮಸ್ತ 9,000 ಶಿಕ್ಷಕರ ಒಂದು ಬೇಡಿಕೆಗಾಗಿ ಹಗಲಿರುಳು ಒಂದು ಶ್ರಮಿಸ್ತಾ ಇದ್ದಾರೆ. ಅವರ ಒಂದು ಜೊತೆಗೂಡಿ ನಾನು ಕೂಡ ಒಂದು ಒಳ್ಳೆ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ನಾವು ಜಿಲ್ಲಾ ಸಂಘದ ಒಂದು ಕಾರ್ಯಕಾರಿಣಿ ಸಭೆಯನ್ನು ಮಾಡಿದ ಉದ್ದೇಶಪ್ಪ ಅಂತಂದರೆ ಈಗಾಗಲೇ ನಮ್ಮ ರಾಜ್ಯ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆ ಹುಬ್ಬಳ್ಳಿಯಲ್ಲಿ ಜರುಗಿದೆ. ಆ ಹುಬ್ಬಳ್ಳಿಯಲ್ಲಿ ಜರುಗಿದ ಉದ್ದೇಶ ಏನಪ್ಪ ಅಂತಂದರೆ ಈಗಾಗಲೇ ನಮ್ಮ ಬಡ್ತಿ ಶಿಕ್ಷಕರೇನು ಅನ್ಯಾಯಕ್ಕೊಳಗಾಗಿದ್ದಾರೆ, ಆರ್ಥಿಕ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಟೈಮ್ ಬಾಂಡ್ ಇನ್ಕ್ರಿಮೆಂಟನ್ನು ಪ್ರಮುಖವಾಗಿ ಬೇಡಿಕೆಯನ್ನು ತೆಗೆದುಕೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕಿ ನಾವು ನಮ್ಮ ಬೇಡಿಕೆಯನ್ನು ನಮ್ಮ ಶಿಕ್ಷಕರಿಗೆ ಕೊಡಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡು ಇವತ್ತಿನ ದಿನ ನಾವು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ನಡೆದಿರ್ತಕ್ಕಂಥ ವಿಷಯಗಳನ್ನೇ ಇವತ್ತು ಜಿಲ್ಲಾ ಸಂಘದ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ನಾವು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮೆಲ್ಲ ಜಿಲ್ಲಾ ಸಂಘದ ಪದಾಧಿಕಾರಿಗಳು ಮತ್ತು ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ 12 ತಾಲೂಕಿನ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಕೋಶಾಧ್ಯಕ್ಷರು ಮತ್ತು ಎಲ್ಲ ಬಡ್ತಿ ಶಿಕ್ಷಕರ ಒಂದು ಮಾರ್ಗದರ್ಶನ ಮೇರೆಗೆ ಅವರೆಲ್ಲರ ಸಹಕಾರದ ಮೇರೆಗೆ ಇವತ್ತು ನಾವು ಕಾರ್ಯಕಾರಿಣಿ ಸಭೆಯನ್ನು ತುಂಬ ವಿಶೇಷವಾಗಿ ಜರುಗಿದ್ವಿ. ಇವತ್ತು ವಿಶೇಷವಾಗಿ ಏನಂತಂದರೆ ನಮ್ಮ ಬಡ್ತಿ ಶಿಕ್ಷಕರ ಎಲ್ಲ ತಾಲೂಕಿನ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಹಾಜರಾಗಿದ್ದರು. ಅವರು ತಮ್ಮ ತುಂಬು ಹೃದಯದಿಂದ ಇವತ್ತು ನಮ್ಮ ಜಿಲ್ಲಾ ಸಂಘಕ್ಕೆ ಮತ್ತು ರಾಜ್ಯ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತು ಸಹಕಾರವನ್ನು ನೀಡುವುದಾಗಿ ಕೂಡ ಹೇಳಿದ್ದಾರೆ. ಹೋರಾಟದ ಹಂಚಿನಲ್ಲಿ ನಾವು ಈಗಾಗಲೇ ಇದೇ ತಿಂಗಳಲ್ಲಿ ನಾವು ಪತ್ರ ಚಳವಳಿ ಮಾಡಬೇಕು. ಪತ್ರ ಚಳವಳಿಯನ್ನು ತಾಲೂಕು ಹಂತ, ಜಿಲ್ಲಾ ಹಂತ ಮತ್ತು ರಾಜ್ಯ ಹಂತದಲ್ಲಿ ಇಡೀ ಏಕಕಾಲದಲ್ಲಿನೇ ಈ ರಾಜ್ಯದಲ್ಲಿ ಪತ್ರ ಚಳವಳಿಯನ್ನು ಮಾಡಬೇಕು ಅಂತ ಹೇಳಿ ರಾಜ್ಯಾಧ್ಯಕ್ಷರು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡು ಆ ನಿರ್ಧಾರ ಹಂತದಲ್ಲಿ ನಾವೆಲ್ಲರೂ ಭದ್ರಾಗಿ ಬರುವಂಥ ದಿನಗಳಲ್ಲಿ ನಾನು ಕೂಡ ಈ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರ ಚಳವಳಿಯಲ್ಲಿ ಪ್ರತಿಯೊಬ್ಬ ತಾಲೂಕಾ ತಹಸೀಲ್ದಾರ್ ವತಿಯಿಂದ ಮತ್ತು ಜಿಲ್ಲಾಧಿಕಾರಿಗಳ ವತಿಯಿಂದ ನಾವು ಮನೆ ಪತ್ರ ಸಲ್ಲಿಸಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಮತ್ತೊಂದು ಏನಂತಂದರೆ ಸರ್ಕಾರದ ಮೇಲೆ ನಾವು ಈ ನಮ್ಮ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ತುಂಬ ನಮ್ಮ ಹಕ್ಕನ್ನು ನಾವು ಪಡೆಯುವ ಸಲುವಾಗಿ ಈ ರಾಜ್ಯದ ಎಲ್ಲ ಬಡ್ತಿ ಶಿಕ್ಷಕರನ್ನು ನಾವು ತೆಗೆದುಕೊಂಡು ಒಂದು ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಂಘ ಸನ್ನದ್ಧವಾಗಿದೆ. ಈ ರಾಜ್ಯದ ಯಾವ ಬಡ್ತಿ ಶಿಕ್ಷಕರು ಎದೆಗೊಂಡಿದೆ ನಮ್ಮ ಬೇಡಿಕೆಯನ್ನು ಖಂಡಿತವಾಗಿ ಈಡೇರುವ ಅಂಶದಲ್ಲಿ ನಾವೆಲ್ಲ ಇದ್ದೇವೆ. ನಾವೆಲ್ಲರೂ ಒಗ್ಗಟ್ಟಾಗಿ ನೀವೆಲ್ಲರೂ ನಮ್ಮ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತು ಆರ್ಥಿಕ ಸಹಕಾರ ಆಗಿರ್ಬೋದು, ತನು ಮನ ಧನದಿಂದ ಈ ಸಂಘಕ್ಕೆ ತಾವೆಲ್ಲರೂ ನಮ್ಮ ಜೊತೆ ಇರಬೇಕು. ಮತ್ತು ಬರುವಂಥ ದಿನಗಳಲ್ಲಿ ನಾವು ಖಂಡಿತ ಈ ರಾಜ್ಯದ ಬಡ್ತಿ ಶಿಕ್ಷಕರ ಒಂದು ಏನು ಬಹುದಿನಗಳ ಬೇಡಿಕೆ ಇದೆ, ಈ ಟೈಮ್ ಬಾಂಡ್ ಇನ್ಕ್ರಿಮೆಂಟ್ ಆರ್ಥಿಕ ನಷ್ಟ
ಖಂಡಿತ ನಾವು ಬಗೆಹರಿಸ್ಕೊಳ್ತೀವಿ, ಖಂಡಿತ ಈಡೇರಿಸ್ಕೊಳ್ತೀವಿ ಅಂತಕ್ಕಂಥ ಭರವಸೆ ಇದೆ. ಆ ಭರವಸೆನ ಈಡೇರಿಸಬೇಕಾದ್ರೆ ಹೆಚ್ಚು ಸಂಖ್ಯೆಗಳಲ್ಲಿ ನಮ್ಮೆಲ್ಲ ಶಿಕ್ಷಕರು ಏನು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಡ್ತಿ ಶಿಕ್ಷಕರು, ಅವರಿಗೆಲ್ಲರಿಗೂ ಹೇಳೋದು ಉದ್ದೇಶ ಏನಂತಂದರೆ ರಾಜ್ಯ ಸಂಘ ಮತ್ತು ಜಿಲ್ಲಾ ಸಂಘ ತುಂಬ ಕ್ರಿಯಾತ್ಮಕವಾಗಿ ಕೆಲಸ ಮಾಡ್ತಾ ಇದೆ. ನಿಮ್ಮ ಎಲ್ಲರ ಒಂದು ನ್ಯಾಯಕ್ಕೆ ದೊರಕಿಸಿಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಖಂಡಿತ ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀವಿ. ಖಂಡಿತ ಈ ರಾಜ್ಯದ ಬಡ್ತಿ ಶಿಕ್ಷಕರ ಒಂದು ಬೇಡಿಕೆ ಈಡೇರುತ್ತೆ. ಖಂಡಿತ ನೀವೆಲ್ಲರೂ ಸೇರಿ ನಮ್ಮೊಟ್ಟಿಗೆ ಇರಿ, ನಿಮ್ಮೆಲ್ಲರ ಸಹಕಾರ ಸದಾಕಾಲ ಇರಲಿ ಅಂಥೇಳಿ ನಾನು ನಿಮ್ಮ ಈ ಚಾನಲ್ ಪರವಾಗಿ ಈ ರಾಜ್ಯದ ಬಡ್ತಿ ಶಿಕ್ಷಕರಿಗೆ ನಾನು ಮನವಿಯನ್ನು ಮಾಡ್ತೀನಿ ಮತ್ತು ಎಲ್ಲ ಅಧ್ಯಕ್ಷರುಗಳಿಗೂ ಪ್ರಧಾನ ಕಾರ್ಯದರ್ಶಿಗಳು ಮನವಿ ಮಾಡ್ತೀನಿ. ಈಗಿಂದಲೇ ತಾವು ಪ್ರತಿಯೊಂದು ತಾಲೂಕಿನಲ್ಲಿ ಒಂದು ಶಿಕ್ಷಕರ ಸಭೆಯನ್ನು ಮಾಡಿ ಎಲ್ಲ ಶಿಕ್ಷಕರಿಗೆ ಇವತ್ತು ನಡೆದಿರ್ತಕ್ಕಂಥ ಒಂದು ಸಭೆಯ ಒಂದು ವಿಷಯಗಳನ್ನು ಎಲ್ಲ ಶಿಕ್ಷಕರಿಗೆ ಮುಟ್ಟಿಸಬೇಕು. ಮತ್ತೆ ಬರುವಂಥ ದಿನಗಳಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ಈ ಒಂದು ಬಡ್ತಿ ಶಿಕ್ಷಕರ ಒಂದು ಸಂಘದ ಪರವಾಗಿ ಕ್ಯಾಲೆಂಡರ್ಗಳನ್ನು ಬಿಡುಗಡೆ ಮಾಡಬೇಕಂತ ನಾವೆಲ್ಲರೂ ನಿರ್ಧಾರ ಮಾಡಿದ್ವಿ. ಖಂಡಿತ ಈ ಸಂಘವನ್ನು ತುಂಬ ಎತ್ತರಕ್ಕೆ ಒಳ್ಳೆಯ ರೀತಿಯಿಂದ ನಾವು ನಡೆಸ್ಕೊಂಡು ಹೋಗ್ತೀವಿ. ಈ ನಡೆಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರು ನಮ್ಮ ಬೆಂಬಲವಾಗಿರಬೇಕು, ಮಾರ್ಗದರ್ಶನ ನೀಡಬೇಕು ಅಂತ ಹೇಳಿ ನಾನು ಎಲ್ಲ ಈ ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲ ಬಡ್ತಿ ಶಿಕ್ಷಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಮತ್ತು ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ನನ್ನ ಒಂದು ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವ ಹಾಗೆ ತಾವು ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ಎಲ್ಲ ಒಂದು ಹಿರಿಯ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಬಡ್ತಿ ಶಿಕ್ಷಕರ ಒಂದು ಆಶಯಗಳನ್ನು ಈಡೇರಿಸುವುದಕ್ಕಾಗಿ ಗಟ್ಟಿಯಾಗಿ ನಿಂತಿರುವಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೂ ಮತ್ತು ನನ್ನೆಲ್ಲ ಮಹಿಳಾ ಶಿಕ್ಷಕರ ಪರವಾಗಿ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಬಡ್ತಿ ಶಿಕ್ಷಕರ ಪರವಾಗಿ ಇದು ಒಂದು ದೊಡ್ಡ ಕನಸಿದೆ ಸರ್. ನಾನು ಕೂಡ ಒಬ್ಬ ಬಡ್ತಿ ಶಿಕ್ಷಕಿಯಾಗಿ ನಾನು ಅನುಭವಿಸಿದಂಥ ಈ ಒಂದು ಕಷ್ಟ ನನಗೂ ಗೊತ್ತು. ಅದಕ್ಕೆ ನೀವು ನಾಯಕರಾಗಿ ನಿಂತು ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿರಿ ಮತ್ತು ನಮ್ಮೆಲ್ಲ ಶಿಕ್ಷಕರ ಸಹಕಾರ ತಮಗಿರ್ತದೆ ಅಂತೇಳಿ ಈ ಮೂಲಕ ಹೇಳುತ್ತಾ ತಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು ನನ್ನ ಜೊತೆ ಮಾತಾಡಿದ್ದಕ್ಕೆ ತಮಗೆ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದ.